ಯಾವ ಹೊಸಲೆ ಇಲ್ಲಿ ಕೊಳೆಗೆ ಕಲ್ಲು ಹಾಕಿ ಮರಗದಲ್ಲಿ ಹೋಗೋದು. ಆದರೂ ದೋಣಿ ದಾಟುದಾಗಲಿ ಆ ಸಂದರ್ಭದಲ್ಲಿ ಎಚ್ಚೆತ್ತುಕೊಂಡಾಗ ಶ್ರೀಯುತರು ನಮಗೆ ಒಂದು ವರದಾನವಾಗಿ ದೇವರ ಹಾಗೆ ಬಂದು ನಮಗೆ ಇಲ್ಲಿ ಒಂದು ಸೇತುವೆ ನಿರ್ಮಾಣ ಮಾಡುವಂತೇಳಿ ಹಸನ್ಮುಖಿಯಾಗಿ ಭಾಳ ಚಂದದಲ್ಲಿ ನಮಗೆ ಒಳ್ಳೆಯ ರೀತಿಯ ಒಂದು ಮಾಹಿತಿಯನ್ನು ಕೊಟ್ಟರು. ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ, ಯಾಕಂತ ಹೇಳಿದರೆ ಒಂದು ದೇವರಿಗೆ ಸಮಾನವಾದ ವ್ಯಕ್ತಿ ಅಂತ ನಾವು ಹೇಳ್ಬೋದು. ಧರ್ಮದ ಸಂದರ್ಭದಲ್ಲಿ ಇಲ್ಲೇ ಇರ್ತಿದ್ರು ಅವರು. 24 ಗಂಟೆ ಬೇಕು ಅಂತ ಹೇಳಿದ್ರು. ಬಾಪು ಸಾಹೇಬರ ಜೊತೆಯಲ್ಲಿ ಮತ್ತು ಶ್ರೀಪತಿ ಭಟ್ರ ಜೊತೆಯಲ್ಲಿ ಎಲ್ಲರ ಜೊತೆಯಲ್ಲಿ ಇಲ್ಲೇ ಇರ್ತಿದ್ರು ಅವರು. ಇಲ್ಲಿಂದ ಈ ಮಧ್ಯದಿಂದ ಫೈಟರ್ಸ್ ಹಾಕುವಂಥದ್ದು. ಸುಧಾರಾಣಿ ಅವರು ಅಲ್ಲಿ ಹೋಗಿ ಅಲ್ಲಿ ಆ ಸಂದರ್ಭದಲ್ಲಿ ಆ ಕೆಸರಲ್ಲಿ ಬಿದ್ದುಕೊಂಡು ಅವರನ್ನು ಮೇಲೆಯಿಂದ ದೂಡಿ ಹಾಕಿದ ಹಾಗೆ ಮಾಡಿ ಅವತ್ತಿನಿಂದ ನಾನು ಸ್ವಲ್ಪ ಫಿಲ್ಮು ನೋಡಲಿಕ್ಕೆ ಹಿಂದೆ ಬಿದ್ದದ್ದು. ಆತ್ಮೀಯ ವೀಕ್ಷಕರೇ ನಮಸ್ತೆ. ತೂಗು ಸೇತುವೆಗಳ ಸರದಾರ ಪದ್ಮಶ್ರೀ ಪುರಸ್ಕೃತ ಡಾಕ್ಟರ್ ಗಿರೀಶ್ ಭಾರದ್ವಾಜ್ ನಮ್ಮನ್ನಗಲಿದ್ದಾರೆ. ಆದರೆ ಅವರು ನಮ್ಮ ದೇಶದಲ್ಲಿ ನಿರ್ಮಾಣ ಮಾಡಿರುವಂಥ 130ಕ್ಕೂ ಅಧಿಕ ತೂಗು ಸೇತುವೆಗಳು ತಮ್ಮ ಕಥೆಯನ್ನು ಹೇಳ್ತಾ ಇದೆ. ಗಿರೀಶ್ ಭಾರದ್ವಾಜ್ ಅವರು ಪ್ರಪ್ರಥಮವಾಗಿ ಮಡಿಕೇರಿಯ ಕುಶಾಲನಗರದಲ್ಲಿ ದ್ವೀಪದಂಥ ಪ್ರದೇಶಕ್ಕೆ ಒಂದು ತೂಗು ಸೇತುವೆಯನ್ನು ನಿರ್ಮಾಣ ಮಾಡಿದ್ರು ಕೂಡ ಪೂರ್ಣವಾಗಿ ಒಂದು ನದಿಗೆ ತೂಗು ಸೇತುವೆಯನ್ನು ನಿರ್ಮಾಣ ಮಾಡಿರುವಂಥದ್ದು ಅದು ಅವರ ಊರಾದ ಇದೇ ಪರಿಸರದಲ್ಲಿ, ಅಂದರೆ ಅರಂಬೂರಿನಲ್ಲಿ. ಇವತ್ತು ನಾವು ಅಲ್ಲಿದ್ದೇವೆ. ಅರಂಬೂರಿನಿಂದ ಮೊದಲುಗೊಂಡ ಅವರ ಈ ತೂಗು ಸೇತುವೆ ನಿರ್ಮಾಣದ ಕ್ರಾಂತಿ ಕತೆ ಆ ಬಳಿಕ ಜಗದೆಲ್ಲೆಡೆ ಪಸರಿಸಿತು. ಆ ಕಾರಣಕ್ಕಾಗಿ ಅವರು ಇವತ್ತು ವಿಶ್ವಮಾನ್ಯರು ಕೂಡ ಆಗಿದ್ದಾರೆ. ಅವರ ಮೊದಲ ತೂಗು ಸೇತುವೆ, ಅರಂಬೂರಿನ ತೂಗು ಸೇತುವೆ ಹಿಂದಿನ ಕಥೆಯನ್ನ ಕೇಳೋಣ. ಗಿರೀಶ್ ಭಾರದ್ವಾಜರ ತೂಗು ಸೇತುವೆ ಕಲ್ಪನೆ ಅಚಾನಕ್ ಆಗಿ ಹುಟ್ಟಿಕೊಂಡದ್ದು. ಸುಳ್ಯದಲ್ಲಿ ಪರಿಚಿತರಾಗಿದ್ದ ಅಧಿಕಾರಿಯೊಬ್ಬರ ಬೇಡಿಕೆಯಂತೆ ಕುಶಾಲನಗರದ ಕಾವೇರಿ ನಿಸರ್ಗಧಾಮ ಬಳಿಯ ಸುಂಟಿಗುತ್ತಿ ಎಂಬ ದ್ವೀಪದಂಥ ಪ್ರದೇಶದಲ್ಲಿ 55 ಮೀಟರ್ ಉದ್ದದ ಮೊದಲ ತೂಗು ಸೇತುವೆ ನಿರ್ಮಿಸುವ ಮೂಲಕ ಕ್ರಾಂತಿಕತೆಗೆ ಮೊದಲ ಶರ ಬರೆದರು. ಆದರೆ ಪೂರ್ಣ ಪ್ರಮಾಣದಲ್ಲಿ ದೊಡ್ಡ ನದಿಯೊಂದಕ್ಕೆ ತೂಗು ಸೇತುವೆ ನಿರ್ಮಾಣವಾಗಿರುವುದು ಅವರ ಹುಟ್ಟೂರಿನಲ್ಲಿಯೇ. ಹಾಗಾಗಿಯೇ ಇದು ಮೊದಲ ತೂಗು ಸೇತುವೆ ಎನ್ನುವ ಅಭಿಧಾನಕ್ಕೂ ಪಾತ್ರವಾಗಿದೆ. ಅರಂಬೂರಿನಲ್ಲಿ 1989ರಲ್ಲಿ ನಿರ್ಮಿಸಿದ ಈ ಮೊದಲ ತೂಗು ಸೇತುವೆಯ ತಾಂತ್ರಿಕ ಕೌಶಲ್ಯ ಗಿರೀಶ್ ಭಾರದ್ವಾಜ್ ಅವರದೇ ಆಗಿತ್ತು. ಅದಕ್ಕಾಗಿ ಅವರು ವಿಶ್ವದ ಬೇರೆ ಬೇರೆ ಕಡೆಗಳಲ್ಲಿ ನಿರ್ಮಿಸಲಾಗಿರುವ ತೂಗು ಸೇತುವೆಗಳ ತಾಂತ್ರಿಕತೆಯನ್ನು ಅಧ್ಯಯನ ಮಾಡಿದರು. ಕೊನೆಗೂ ಪ್ರಯೋಗಕ್ಕೆ ಇಳಿದಾಗ ಊರಿನವರ ಸಾಮುದಾಯಿಕ ಶ್ರಮ ಮತ್ತು ಬಂಡವಾಳ ಲಭಿಸಿತು. ಒಂದು ಸುಂದರವಾದ ತೂಗು ಸೇತುವೆ ನಿರ್ಮಾಣವಾಗಿ ಪಯಸ್ವಿನಿಯ ಈ ಕೆಳಗಳ ಜನರಿಗೆ ಒಂದು ಕನಸು ನನಸಾದಂತಾಗಿತ್ತು. ಮಳೆಗಾಲದ ತುಂಬಿ ಹರಿಯುವ ಪ್ರವಾಹದ ನೀರಿನ ಮೇಲೆ ಸಣ್ಣಗೆ ಅಲ್ಲಾಡುವ ಈ ಸೇತುವೆ ಮೇಲೆ ಜನ ಗಟ್ಟಿ ಧೈರ್ಯದಿಂದ ಓಡಾಡಲು ಶುರು ಮಾಡಿದರು. ಇದೊಂದು ವಿಸ್ಮಯವೆನ್ನುವಷ್ಟು ಆಕರ್ಷಕವಾಗಿತ್ತು. ಈ ತೂಗು ಸೇತುವೆ ಬಗ್ಗೆ ಡಾಕ್ಟರ್ ಚಂದ್ರಶೇಖರ ದಾಮ್ಲೆಯವರು ಅಂದಿನ ದಿನಗಳಲ್ಲಿ ಮಂಗಳೂರಿನಿಂದ ಪ್ರಸಾರವಾಗುತ್ತಿದ್ದ ಕೆನರಾ ಟೈಮ್ಸ್ ಎಂಬ ಆಂಗ್ಲ ಪತ್ರಿಕೆಯಲ್ಲಿ ಎ ಫ್ಯಾಸ್ಗಿನೇಟಿಂಗ್ ಹ್ಯಾಂಗಿಂಗ್ ಬ್ರಿಡ್ಜ್ ಅಟ್ ಸುಳ್ಯ ಎಂಬ ಲೇಖನವನ್ನು ಪ್ರಕಟಿಸಿದರು. ಆ ಲೇಖನವನ್ನು ಓದಿದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯದರ್ಶಿಗಳಾಗಿದ್ದ ಹಾಗೂ ಸ್ವತಃ ಇಂಜಿನಿಯರಿಂಗ್ ಪದವಿ ಪಡೆದಿದ್ದ ವಿ.ಪಿ. ಬಳಿಗಾರ್ ಅವರು ತಮ್ಮ ಸುಳ್ಯದ ಭೇಟಿಯ ಸಂದರ್ಭದಲ್ಲಿ ಗಿರೀಶರನ್ನು ಕರೆಸಿಕೊಂಡು ತೂಗು ಸೇತುವೆ ತಾಂತ್ರಿಕತೆಯ ಬಗ್ಗೆ ಚರ್ಚಿಸಿದರು. ಬಳಿಕ ಅರಂಬೂರಿನ ಸೇತುವೆಯ ಮೇಲೆ ಒಂದು ತುದಿಯಿಂದ ಇನ್ನೊಂದು ತುದಿಯ ತನಕ ನಡೆದು ಹಿಂದಿರುಗಿದ ಬಳಿಗಾರ್ ಅವರು ಗ್ರಾಮೀಣ ಸಂಪರ್ಕಕ್ಕೆ ಇದೊಂದು ಅತ್ಯುತ್ತಮ ಪರಿಹಾರ ಎಂದರು. ಅಲ್ಲದೆ ಗಿರೀಶ್ ಭಾರದ್ವಾಜ್ ಅವರನ್ನು ಹುರಿದಂಬಿಸಿ ನಿಮ್ಮನ್ನು ನಾನು ಸರಕಾರಕ್ಕೆ ಪರಿಚಯ ಮಾಡಿಕೊಡುತ್ತೇನೆ ಎಂದರು. ಹೇಳಿದ್ದಷ್ಟೇ ಅಲ್ಲ, ಮುಂದಿನ ಅಮೆಚೂರು ಎಂಬಲಿನ ತೂಗು ಸೇತುವೆಗೆ ಸರ್ಕಾರದಿಂದ ಅನುದಾನವನ್ನು ಒದಗಿಸುವಲ್ಲಿ ಕಾರಣರಾದರು. ಅರಂಬೂರಿನಲ್ಲಿ ತೂಗು ಸೇತುವೆ ನಿರ್ಮಾಣಗೊಳ್ಳುತ್ತಿದ್ದ ಸಂದರ್ಭವದು. ತೂಗು ಸೇತುವೆಯನ್ನು ನೋಡಿದ ಹಿರಿಯರೊಬ್ಬರು, ಇಷ್ಟು ಸಪೂರದ ಉಕ್ಕಿನ ತಂತಿಯ ಮೇಲೆ ಸೇತುವೆ ನಿಲ್ಲುವುದು ಸಾಧ್ಯವೇ? ಜನ ಓಡಾಡುವಾಗ ಸೇತುವೆ ಮುರಿದು ಅವಘಡ ಸಂಭವಿಸಿದರೆ ಯಾರು ಹೊಣೆ ಎಂದು ಪ್ರಶ್ನಿಸಿದ್ದರಂತೆ. ಈ ಮಾತು ಕೇಳಿದ ಗಿರೀಶರಿಗೆ ಮನಸ್ಸು ಸರಿಯಿರಲಿಲ್ಲ. ರಾತ್ರಿ ಮಲಗಿದ್ದಾಗಲೂ ಅದೇ ಶಬ್ದಗಳು ಕಿವಿಯಲ್ಲಿ ಗುಣಗುಣಿಸಲಾರಂಭಿಸಿತು. ರಾತ್ರಿ 2:30 ವೇಳೆಗೆ ಎದ್ದು ಪತ್ನಿಗೆ ಹೇಳಿ 3 ಮೈಲಿ ದೂರದ ವರ್ಕ್ಶಾಪ್ಗೆ ಬಂದು ತಂತಿಯನ್ನು 10 ಸಲ ಪರೀಕ್ಷಿಸಿ ತನ್ನ ಲೆಕ್ಕಾಚಾರ ಸರಿಯಿದೆ ಎಂದು ಪರಿಶೀಲಿಸಿದ ಬಳಿಕವೇ ಮತ್ತೆ ಮನೆಗೆ ಹೋಗಿ ಸರಿಯಾಗಿ ನಿದ್ರೆ ಮಾಡಿದರಂತೆ. ಸೇತುವೆಯ ಉದ್ಘಾಟನೆಯ ದಿನ ಸೇತುವೆ ತುಂಬೆಲ್ಲ ಜನವೋ ಜನ. ಮತ್ತೆ ಆತಂಕಿತರಾದ ಭಾರದ್ವಾಜರು ತಾನೇ ನಡು ಮಧ್ಯದಲ್ಲಿ ನಿಂತು ಪರಿಸ್ಥಿತಿ ಹದಗೊಳಿಸಿದ್ದರಂತೆ. ಇದೇ ತೂಗು ಸೇತುವೆಯ ಮೇಲೆ ಮತ್ತು ಪರಿಸರದಲ್ಲಿ 1994ರಲ್ಲಿ ಸ್ಯಾಂಡಲ್ವುಡ್ನ ಸ್ವಾತಿ ಎಂಬ ಕನ್ನಡ ಚಲನಚಿತ್ರ ಚಿತ್ರೀಕರಣಗೊಂಡಿದೆ. ಈ ಚಿತ್ರವನ್ನು ಶಿವಮಣಿ ನಿರ್ದೇಶಿಸಿದ್ದು ಎಸ್ ಶೈಲೇಂದ್ರ ಬಾಬು ನಿರ್ಮಿಸಿದ್ದರು. ಚಿತ್ರದಲ್ಲಿ ನಟ ಶಶಿಕುಮಾರ್ ಮತ್ತು ಸುಧಾರಾಣಿ ಮುಖ್ಯ ಪಾತ್ರಗಳಲ್ಲಿ ನಟಿಸಿದ್ದರು. ಪಕ್ಕದಲ್ಲೇ 6-7 ವರ್ಷಗಳ ಹಿಂದೆ ದೊಡ್ಡ ಸರ್ವಋತು ಸೇತುವೆ ನಿರ್ಮಾಣಗೊಂಡಿರುವ ಹಿನ್ನೆಲೆಯಲ್ಲಿ ಈ ತೂಗು ಸೇತುವೆಯನ್ನು ಈಗ ಬಳಸಲಾಗುತ್ತಿಲ್ಲ. ಸ್ಥಳೀಯ ಆಡಳಿತವೇ ಇಲ್ಲಿ ಸಂಚಾರವನ್ನು ನಿರ್ಬಂಧಿಸಿದೆ. ಹೀಗೆ ಅರಂಬೂರಿನಿಂದ ಆರಂಭಗೊಂಡ ಅವರ ಕ್ರಿಯಾ ಕ್ರಾಂತಿಯ ಕತೆ 149 ತೂಗು ಸೇತುವೆ ನಿರ್ಮಾಣದವರೆಗೆ ಬಂದು ಮುಟ್ಟಿದೆ.
ಆತ್ಮೀಯರೇ, ನಮ್ಮೊಂದಿಗೆ ಸ್ಥಳೀಯರಾಗಿರುವಂತಹ ಭರತ್ ಗೌಡ ನಿಡ್ಚಿಲು ಅವರಿದ್ದಾರೆ. ಏನು 1989ರಲ್ಲಿ ಈ ತೂಗು ಸೇತುವೆ ನಿರ್ಮಾಣ ಆಯಿತು. ಆ ಬಳಿಕ ಸುದೀರ್ಘ ದಶಕದಿಂದ ಅವರು ಅದರ ಫಲಾನುಭವಿ ಕೂಡ ಅಲ್ವಾ? ನೀವು ಇದನ್ನೇ ಬಳಸ್ತಾ ಇದ್ರಲ್ವಾ? ಹೌದು ಹೌದು. ಹೇಗಿತ್ತು ಈ 4 ದಶಕದ ಹಿಂದಿನ ಆಗಿನ ಕತೆ ಹೇಗಿತ್ತು? ಒಳ್ಳೆ ಇತ್ತು. ಅದರ ಉದ್ಘಾಟನೆಯ ಸಂದರ್ಭದಲ್ಲಿ ನೀವಿದ್ರ? ಇದ್ದೆ. ಆಗ ಬೇರೆ ಏನು ವ್ಯವಸ್ಥೆ ಇರಲಿಲ್ಲ ನಿಮ್ಗೆ ಹೋಗ್ಲಿಕ್ಕೆ? ಯಾವ ಅಸಲೆ ಇಲ್ಲಿ ಹೊಳೆಗೆ ಕಲ್ಲು ಹಾಕಿ ಮರಕಲ್ಲಲ್ಲಿ ಹೋಗೋದು. ಇಲ್ಲಿ ಹೊಳೆಗೆ ಕಲ್ಲು ಹಾಕಿ ಅಲ್ಲಿ ಆ ಗಾಡಿ ತಗೊಂಡು ಹೋಗಿ ಅಲ್ಲಿ ರೊಕ್ಕ ಬಂದು ಇದ್ದು. ನಮ್ಮೊಂದಿಗೆ ರತ್ನಾಕರ್ ರೈ ಅವರಿದ್ದಾರೆ, ಸ್ಥಳೀಯರು. ಆರಂಭದಿಂದಲೂ ಕೂಡ ಈ ತೂಗು ಸೇತುವೆಯನ್ನ ಕಂಡವರು, ಜೊತೆಗೆ ತೂಗು ಸೇತುವೆ ನಿರ್ಮಾಣ ಮಾಡಿದ ಗಿರೀಶ್ ಭಾರದ್ವಾಜನ್ ಅವರೊಂದಿಗೂ ಕೂಡ ಒಡನಾಟವನ್ನ ಇಟ್ಟುಕೊಂಡವರು. ಆಗಿನ ನಿಮ್ಮ ನೆನಪುಗಳನ್ನು ಹೇಳುವುದಾದ್ರೆ? ಹೇಳಿದ್ರೆ ಸರ್, ನಾನು ಚಿಕ್ಕವ, ಸಾಮಾನ್ಯ ಒಂದು 7ನೇ ತರಗತಿಯಲ್ಲಿದ್ದೆ ನಾನು. ಆ ಸಂದರ್ಭದಲ್ಲಿ ಇಲ್ಲಿ ನಮಗೆ ಶಾಲೆಗೆ ಹೋಗ್ಲಿಕ್ಕೆ ಬಹಳ ಕಷ್ಟ ಇತ್ತು. ಅವಘಡಗಳು ಕೂಡ ಬಹಳ ಕಡಿಮೆ ಇತ್ತು. ಆದರೆ ಇವಾಗ ಅವಘಡ ಜಾಸ್ತಿ ಆದರೂ ಕೂಡ ಮೊದಲು ಕಡಿಮೆ ಇತ್ತು. ಆದರೂ ದೋಣಿ ದಾಟುದಾಗಲಿ ಆ ಸಂದರ್ಭದಲ್ಲಿ ಎಚ್ಚೆತ್ತುಕೊಂಡಾಗ ಶ್ರೀಯುತರು ನಮಗೆ ಒಂದು ವರದಾನವಾಗಿ ದೇವರ ಹಾಗೆ ಬಂದು ನಮಗೆ ಇಲ್ಲಿ ಒಂದು ಸೇತುವೆ ನಿರ್ಮಾಣ ಮಾಡುವಂತೇಳಿ ಹಸನ್ಮುಖಿಯಾಗಿ ಭಾಳ ಚಂದದಲ್ಲಿ ನಮಗೆ ಒಳ್ಳೆಯ ರೀತಿಯ ಒಂದು ಮಾಹಿತಿಯನ್ನು ಕೊಟ್ಟರು ಸರ್. ಅದೇ ಪ್ರಕಾರ ಜನಗಳೆಲ್ಲ ಒಟ್ಟಾಗಿ ಎಲ್ಲರೂ ಸೇರಿ, ಅದರಲ್ಲಿ ರಾಜಕೀಯ ಯಾವುದೇ ಇಲ್ಲದೆ ಜನಗಳ ಕಷ್ಟ ಕಾರ್ಪಣ್ಯಗಳನ್ನು ನೋಡಿಕೊಂಡು ಪ್ರತಿಯೊಬ್ಬರು ಒಂದು ಒಳ್ಳೆಯ ರೀತಿ ಆಗಬೇಕು ಅಂತ ಹೇಳುವಂಥ ವಿಚಾರದಲ್ಲಿ ಅವರು ಒಂದು ಒಳ್ಳೆಯ ಕೆಲಸ ಮಾಡಿದರು. ಭಾಳ ಕಷ್ಟದಲ್ಲಿ ಮಾಡಿದರು. ಯಾಕಂತ ಹೇಳಿದರೆ ಹಣ ಕೊಡುವಷ್ಟು ಗತಿ ಅವರಿಗೆ ಯಾರಿಗೂ ಇರಲಿಲ್ಲ ಆವಾಗ. ಆ ಸಂದರ್ಭದಲ್ಲಿ ಯಾವುದಕ್ಕೂ ಬೆಲೆ ಕಡಿಮೆ ಇತ್ತು. ಹಾಗಾಗಿ ಅವರೊಂದು ಬಹಳ ಇಚ್ಛೆಯಿಂದ ಭಾಳ ನಗಡಿಕೊಂಡೇ ಅದನ್ನು ಅಷ್ಟು ಚಂದದಲ್ಲಿ ಮಾಡಿದರು. ಅಂತ ಮಾಡಿದಂಥ ಒಂದು ಅವರ ಸೇವೆ ಇವತ್ತು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದರೆ ಒಂದು ದೇವರಿಗೆ ಸಮಾನವಾದ ವ್ಯಕ್ತಿ ಅಂತ ನಾವು ಹೇಳ್ಬೋದು. ಯಾಕಂತ ಹೇಳಿದರೆ ನಾವು ನಮ್ಮ ಅನುಭವದಲ್ಲಿ ನಾವು ಪಡ್ಕೊಂಡಂಥ ವಿಷಯಗಳು ಆ ರೀತಿಯಲ್ಲಿ ಅವರು ಮಾಡಿದಂಥ ಸೇವೆ ನಮ್ಮ ಊರಿನವರಿಗೆ ಬಹಳ ಒಂದು ಒಳ್ಳೆಯ ಕೊಡುಗೆಯಾಗಿದೆ. ಮತ್ತು ಎಲ್ಲರೂ ಅದರಲ್ಲಿ ನಾವು ಮೊದಲು ಹೇಳಿದಾಗೆ ರಾಜಕೀಯ ಯಾವುದು ಮಾಡಲಿಲ್ಲ. ಯಾವ ರಾಜಕೀಯವಿಲ್ಲದು ಕೂಡ ಎಲ್ಲರೂ ಒಗ್ಗಟ್ಟಾಗಿ ಪ್ರತಿಯೊಬ್ಬರು ಕೂಡ ಬಂದು ಮರ ಕಡಿದು ಅದನ್ನು ಸರಿ ಮಾಡಿ ಎಲ್ಲರೂ ಅದನ್ನು ಬೇಕಾದ ವ್ಯವಸ್ಥೆಯನ್ನು ಮಾಡಿಕೊಂಡು ಅದರ ಮೊದಲನೆಯ ದಿವಸ ಬೇಕಾದರೆ ಅದನ್ನು ಉದ್ಘಾಟನೆ ಆಚೆ ಮಾಡಲಿಕ್ಕೆ ಬರುವಾಗೆಲ್ಲ ಸಂದರ್ಭ ಇರ್ತಾರೆ ಎಲ್ಲ. ಆದರೂ ಕೂಡ ಶ್ರೀಯುತರು ಬಹಳ ಒಳ್ಳೆಯ ಒಂದು ಕೆಲಸ ಮಾಡಿ ನಿರ್ಮಾಣ ಸಂದರ್ಭದಲ್ಲಿ ಇಲ್ಲೇ ಇರ್ತಿದ್ರು. ಅವರು 24 ಗಂಟೆ ಬೇಕು ಅಂತ ಹೇಳಿದ್ರು. ಬಾಪು ಸಾಹೇಬರ ಜೊತೆಯಲ್ಲಿ ಮತ್ತೆ ಶ್ರೀಪತಿ ಭಟ್ರ ಜೊತೆಯಲ್ಲಿ ಎಲ್ಲರ ಜೊತೆಯಲ್ಲಿ ಇಲ್ಲೇ ಇರ್ತಿದ್ರು ಅವರು. ಬಾಪು ಸಾಹೇಬರು ರೂವಾರಿ ಒಳ್ಳೆಯ ಒಂದು ಮನುಷ್ಯ ಬಾಪು ಸಾಹೇಬರು ಕೂಡ. ಅದರ ಜೊತೆಯಲ್ಲಿ ಶ್ರೀಪತಿ ಭಟ್ರು ಕೂಡ, ಆಮೇಲೆ ಇದು ಸುಮಿತ್ರ ಇಂಜಿನಿಯರ್ ಕೂಡ, ಅವರೆಲ್ಲ ಸೇರಿಕೊಂಡು ಬಳಿಕ ಇಲ್ಲಿ ಒಂದು ಫಿಲ್ಮ್ ಶೂಟ್ ಆಯ್ತಲ್ಲ, ಸ್ವಾತಿ ಫಿಲ್ಮ್. ಆ ನೆನಪುಗಳನ್ನು ಬಹಳ ಚಂದ ಉಂಟು ಸರ್. ಸ್ವಾತಿ ಫಿಲ್ಮ್ ಮಾಡುವಾಗ ಇಲ್ಲಿಂದ ಡೈರೆಕ್ಷನ್ ಎಲ್ಲ ಮಾಡ್ತಾ ಇದ್ರು ಸರ್. ಇಲ್ಲಿಂದ ಈ ಮಧ್ಯದಿಂದ ಫೈಟರ್ಸ್ ಹಾಕುವಂಥದ್ದು, ಸುಧಾರಾಣಿ ಅವರು ಅಲ್ಲಿ ಹೋಗಿ ಅಲ್ಲಿ ಆ ಸಂದರ್ಭದಲ್ಲಿ ಆ ಕೆಸರಲ್ಲಿ ಬಿದ್ದುಕೊಂಡು ಅವರನ್ನು ಮೇಲೆಯಿಂದ ದೂಡಿ ಹಾಕಿದಾಗೆ ಮಾಡಿ ಅವತ್ತಿನಿಂದ ನಾನು ಸ್ವಲ್ಪ ಫಿಲ್ಮ್ ನೋಡ್ಲಿಕ್ಕೆ ಹಿಂದೆ ಬಿದ್ದದ್ದು. ಎಡಿಟಿಂಗ್ ಮಾಡ್ತಾರೆ ಅಂದ್ರೆ ಇದೆಲ್ಲ ನೇರವಾಗಿ ಅಂತ ಹೇಳಿ ಇದೊಂದು ಸುಮ್ಮನೆ ಒಂದು ಶೋ ಅಂತ ಆಯ್ತು. ಇದಿಷ್ಟು ಅವರ ಅವರಿಗೂ ಕೂಡ ಬಹಳ ಖುಷಿಯಾಗಿದೆ ಈ ಸೇತುವೆ ನಿರ್ಮಾಣದಲ್ಲಿ. ಗೊತ್ತಾಯ್ತಲ್ವಾ? ಸ್ವಾತಿ ಫಿಲ್ಮ್ ಅನ್ನೋದು ಹೌದು. ಶಶಿಕುಮಾರ್ ಮತ್ತೆ ಸುಧಾರಾಣಿ ಅವರು ಮಾಡಿದಂತ ಫಿಲ್ಮ್ ನಾನು ನೋಡಿದ ಜೊತೆಗೆ ಎಲ್ಲವರು ನಮ್ಮ ಪ್ರಾಯ ಆಗಿದೆ. ಹೌದು. ಗಿರೀಶ್ ಭಾರದ್ವಾಜ್ ಅವರ ತೂಗು ಸೇತುವೆಗಳಿಂದಾಗಿ ಹಲವೆಡೆ ಅನಿವಾರ್ಯವಾಗಿದ್ದ ಪರಂಪರಾತ್ಮಕ ತೆಪ್ಪ ಪಿಂಡಿಗಳು ಗೂಡು ಸೇರಿತು. ದ್ವೀಪದಂತಿದ್ದ ಪ್ರದೇಶಗಳು ಮುಖ್ಯ ಭೂಮಿಯ ಜೊತೆ ಸಂಬಂಧ ಗಟ್ಟಿಗೊಳಿಸಿತು. ಕೂಡುಕೊಳ್ಳುವ ವ್ಯವಹಾರ ಹೆಚ್ಚಿತು. ನೀರಲ್ಲಿ ಧುಮುಕಿ ಜೀವ ಕೈಯಲ್ಲಿ ಹಿಡಿದು ಪ್ರಯಾಣಿಸಬೇಕಾದ ಅಪಾಯದ ಪ್ರಸಂಗಗಳಿಗೆ ಬ್ರೇಕ್ ಬಿತ್ತು. ಶಾಲಾ ಮಕ್ಕಳು ಖುಷಿಯಿಂದ ಶಾಲೆ ಹೆತ್ತ ನಡೆದರು. ಜನರ ಜೀವನ ಶೈಲಿ ಬದಲಾಯಿತು. ಊರಿಗೆ ಆಧುನಿಕ ಸೌಕರ್ಯಗಳು ಬಂತು. ಹೀಗೆ ತೂಗು ಸೇತುವೆ ಎಂಬುದು ಒಂದು ಯಾಂತ್ರಿಕ ಮತ್ತು ಭೌತಿಕ ವಸ್ತು ಮಾತ್ರ ಆಗದೆ ಜನಸಂಪರ್ಕದ ಸೇತುವೆಯಾಯಿತು, ಜೀವನಾಡಿಯಾಯಿತು, ಜೀವದಾಯಿನಿಯಾಯಿತು. ಮನುಷ್ಯ ಪ್ರೀತಿ ದಡದಿಂದ ದಡಕ್ಕೆ ಬೆಸೆದು ಅಮೃತ ವಾಹಿನಿಯಾಗಿ ಹರಿಯಿತು. ಅಷ್ಟು ಮಾತ್ರವಲ್ಲ, 3 ತಿಂಗಳ ಕಾಲ ಒಂದೆಡೆ ಕಲೆತು ಕೆಲಸ ಮಾಡಿದ ಗಿರೀಶ್ ಭಾರದ್ವಾಜ್ ನೇತೃತ್ವದ ತಂಡ ಆಯಾ ಊರಿನ ಜನರಿಗೆ ಬಂಧುಗಳೇ ಆಗಿ ಹೋದರು. ಹೀಗೆ ತೂಗು ಸೇತುವೆಗಳ ಮೂಲಕ ಮನುಕುಲದ ಸೇವೆಯೇ ಜೀವನದ ಅತ್ಯುತ್ತಮ ಕಾರ್ಯ ಎಂಬ ರೀತಿಯಲ್ಲಿ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ, ಪ್ರಶಸ್ತಿಯ ನಿರೀಕ್ಷೆ ಇಲ್ಲದೆ ಗಿರೀಶ್ ಭಾರದ್ವಾಜ್ ಕೆಲಸ ಮಾಡಿದ್ದಾರೆ. ಹಾಗಾಗಿಯೇ ಭಾರತದ ಪರಮೋನ್ನತ ಪ್ರಶಸ್ತಿ ಗಿರೀಶ್ ಭಾರದ್ವಾಜರನ್ನು ಹುಡುಕಿಕೊಂಡು ಬಂತು. ಮನುಷ್ಯ ಪ್ರೀತಿಗೆ ಹೊಸ ಅರ್ಥವನ್ನು, ಮನುಷ್ಯ ಬದುಕಿಗೆ ಹೊಸ ಕನಸನ್ನು ಬಿತ್ತಿದ ಮತ್ತು ಅದನ್ನು ನನಸಾಗಿಸಿದ ಭಾರತದ ಸೇತು ಮನುಷ್ಯ ಸುಳ್ಯದವರೆನ್ನುವುದು ನಮ್ಮ ಹೆಮ್ಮೆ. ಅವರ ಸಾಧನೆಯ, ಅವರ ಕ್ರಿಯಾಶೀಲತೆಯ ಮುಂದೆ ನಾಡು ನಮಿಸಿದೆ. ಅಕಾಲದಲ್ಲಿ ಅಗಲಿ ಹೋದ ಅವರಿಗೆ ಅತ್ಯಂತ ಗೌರವದ ವಿದಾಯ ನೀಡಿದೆ.
ಕೇಳಿದ್ರಲ್ಲ ವೀಕ್ಷಕರೇ, ನೋಡಿದ್ರಲ್ಲ, ಡಾಕ್ಟರ್ ಗಿರೀಶ್ ಭಾರದ್ವಾಜ್ ಅವರ ನಿರ್ಮಾಣದ ಮೊದಲ ತೂಗು ಸೇತುವೆ ಅರಂಬೂರಿನ ತೂಗು ಸೇತುವೆ. ಅಲ್ಲಿಂದ ಮೊದಲುಗೊಂಡ ಅವರ ಕ್ರಾಂತಿಯ ಕತೆ ಇವತ್ತು ವಿಶ್ವಮಾನ್ಯವಾಗಿದೆ. ಜಗತ್ತಿನೆಲ್ಲೆಡೆ ಅವರಿಗೆ ಅಭಿಮಾನಿಗಳಿದ್ದಾರೆ. ಅರಂಬೂರಿನ ಈ ತೂಗು ಸೇತುವೆಯೂ ಸೇರಿದಂತೆ ಅವರು ನಿರ್ಮಾಣ ಮಾಡಿದ ಎಲ್ಲ ತೂಗು ಸೇತುವೆಗಳಲ್ಲಿ ಲಕ್ಷ ಲಕ್ಷ ಹೆಜ್ಜೆ ಗುರುತುಗಳಿವೆ. ಆ ಹೆಜ್ಜೆ ಗುರುತುಗಳನ್ನು, ಮಧುರವಾದ ನೆನಪುಗಳನ್ನು ಬಾಕಿ ಇರಿಸಿ ಡಾಕ್ಟರ್ ಗಿರೀಶ್ ಭಾರದ್ವಾಜ್ ನಮ್ಮಿಂದ ಮರೆಯಾಗಿದ್ದಾರೆ, ಮತ್ತೆ ಬಾರದ ಲೋಕಕ್ಕೆ. ಆದರೆ ಇಂತಹ ನೆನಪುಗಳು ಮತ್ತೆ ಮತ್ತೆ ಜೀವಂತಿಕೆಯನ್ನ ಪಡೀತವೆ. ಅರಂಬೂರಿನ ಅವರ ಮೊದಲ ನಿರ್ಮಾಣದ ತೂಗು ಸೇತುವೆಯಿಂದ ಕ್ಯಾಮರಾ ಪರ್ಸನ್ ಅನಿಲ್ ಸಂಪಾ ಜೊತೆ ನಾನು ದುರ್ಗಾಕುಮಾರ್ ನಾಯರ್ಕೆರೆ, ಸುದ್ದಿ ನ್ಯೂಸ್, ಸುಳ್ಯ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.